ಆತ್ಮೀಯರೇ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ STSನಲ್ಲಿ ನಾವು 3 ರೀತಿಯ ಅಡ್ಮಿಷನ್ಸ್ ಮಾಡಿಕೊಂಡಿರುತ್ತೇವೆ. ನ್ಯೂ ಅಡ್ಮಿಷನ್ಸ್ ಅಂತ ಮೊದಲನೇ ತರಗತಿಗೆ, ಅಡ್ಮಿಷನ್ ಥ್ರೂ TC ಅಂತ ಶಾಲೆಗೆ TC ಬಂದ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಕೊಳ್ಳೋದು. ನೆಕ್ಸ್ಟು ಕಳೆದ ಬಾರಿ ಇದ್ದ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿದ್ದು. ಒಟ್ಟು ಈ ರೀತಿ 3 ವಿಧದ ಅಡ್ಮಿಷನ್ ಮಾಡಿಕೊಂಡಿರ್ತೇವೆ. ಈ 3 ವಿಧದ ಅಡ್ಮಿಷನ್ ರಿಪೋರ್ಟ್ ಹೇಗೆ ಚೆಕ್ ಮಾಡಿಕೊಳ್ಳಬೇಕು STSನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ನಾವು ಅಡ್ಮಿಷನ್ ರಿಪೋರ್ಟ್ ಚೆಕ್ ಮಾಡ್ಕೋಬೇಕಾದ್ರೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು STS ವೆಬ್ಸೈಟ್ ಲಾಗಿನ್ಗೆ ಬಂದು, ಲಾಗಿನ್ನಲ್ಲಿ ಸ್ಕೂಲ್ STSನ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಹೋಮ್ ಪೇಜ್ನಲ್ಲಿ ಅಡ್ಮಿಷನ್ ರಿಪೋರ್ಟ್ ಪಡ್ಕೊಳ್ಳೋ ಸಲುವಾಗಿ ನಾವು ಎಡಗಡೆ ಕಾಣ್ತಕ್ಕಂಥ ಮೆನ್ಯೂಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಸ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ 3ನೇ ಒಂದು ಸಬ್ ಮೆನು ಅಡ್ಮಿಷನ್ ಡೀಟೇಲ್ಸ್ ಕಾಣಿಸ್ತಾ ಇದೆ. ಈ ಒಂದು ಅಡ್ಮಿಷನ್ ಡೀಟೇಲ್ಸ್ನಲ್ಲಿ ಕಾಣ್ತಕ್ಕಂಥ ಸಬ್ ಮೆನ್ಯೂಗಳಲ್ಲಿ ಕೊನೆಗೆ ಅಡ್ಮಿಷನ್ ರಿಪೋರ್ಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ಮಿಷನ್ ರಿಪೋರ್ಟ್ ವಿಂಡೋನಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಉಳಿದಂತೆ ಸ್ಕೂಲ್ ಬೇಸಿಕ್ ಡೀಟೇಲ್ಸ್ ಇದೆ. ಅಡ್ಮಿಷನ್ ಟೈಪ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ 3 ರೀತಿಯ ಅಡ್ಮಿಷನ್ಸ್ ತೋರಿಸ್ತದೆ. ನ್ಯೂ ಅಡ್ಮಿಷನ್ ಬಟನ್ ಕ್ಲಿಕ್ ಮಾಡಿ ಸರ್ಚ್ ಅಂತ ಕೊಟ್ಟಾಗ ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ ರಿಪೋರ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ನೋಡ್ಬೋದು. ಈ ವರ್ಷ 24-25ಕ್ಕೆ ನಾವು ಯಾವೆಲ್ಲ ವಿದ್ಯಾರ್ಥಿಗಳನ್ನು ಮೊದಲನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಂಡಿದ್ದೇವೆ ಆ ಒಂದು ವಿದ್ಯಾರ್ಥಿಗಳ ಲಿಸ್ಟ್ ಇದಾಗಿದೆ. ಎನ್ರೋಲ್ಮೆಂಟ್ ಬಾಯ್ನಲ್ಲಿ N ಅಂತ ಇದೆ, N ಅಂದರೆ ನ್ಯೂ ಅಂತ. ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ರಿಪೋರ್ಟ್ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿದ್ರೆ PDF ಪ್ರೂಫ್ಗೆ ಎಕ್ಸ್ಪೋರ್ಟ್ ಆಗ್ತದೆ. ಅಡ್ಮಿಷನ್ ಟೈಪ್ನಲ್ಲಿ ನಾವು ಅಡ್ಮಿಷನ್ ಥ್ರೂ TC ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟಾಗ ನೋಡ್ಬೋದು. ಇಲ್ಲಿ ಅಡ್ಮಿಷನ್ ಥ್ರೂ TC ಅಂದರೆ ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ TC ತೆಗೆದುಕೊಂಡು ಬಂದಂಥ ವಿದ್ಯಾರ್ಥಿಗಳನ್ನು ನಾವು STSನಲ್ಲಿ ಅಡ್ಮಿಷನ್ ಥ್ರೂ TC ವಿಧಾನದ ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತೇವೆ. ಆ ವಿದ್ಯಾರ್ಥಿಗಳ ಲಿಸ್ಟ್ ಇದಾಗಿದೆ. ಈ ಲಿಸ್ಟ್ನಲ್ಲಿ ಕೊನೆಗೆ ಎನ್ರೋಲ್ಮೆಂಟ್ ಬೈ T ಅಂತ ಇದೆ. T ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಅಂತ ಅರ್ಥ. ಇಲ್ಲಿಯೂ ಕೂಡ ಈ ರಿಪೋರ್ಟನ್ನು ಎಕ್ಸೆಲ್ಗೆ PDF ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು. ಬ್ಯಾಕ್ ಬಂದು ಅಡ್ಮಿಷನ್ ಟೈಪ್ನಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಬಟನ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟಾಗ ಈಗ ನೋಡ್ಬೋದು, ನಾವು ಕಳೆದ ಬಾರಿ ಇದ್ದ ವಿದ್ಯಾರ್ಥಿಗಳನ್ನು ಈ ವರ್ಷಕ್ಕೆ ಪ್ರಮೋಟ್ ಮಾಡಿರ್ತೇವೆ ಮತ್ತು ಪ್ರಮೋಷನ್ ಮಾಡಿದ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ವಿಧಾನದ ಮೂಲಕ ನಾವು ಮುಂದಿನ ತರಗತಿಗೆ ಅಡ್ಮಿಷನ್ ಮಾಡಿಕೊಂಡಿರ್ತೇವೆ. ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟ್ ಇದಾಗಿದ್ದು, ಈ ಲಿಸ್ಟ್ನಲ್ಲಿ ಕೊನೆಗೆ ಎನ್ರೋಲ್ಮೆಂಟ್ ಬೈನಲ್ಲಿ P ಅಂತ ಇದೆ. P ಅಂದರೆ ಪ್ರಮೋಷನ್, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ. ಹೀಗೆ ಈ ಒಂದು ರಿಪೋರ್ಟನ್ನು PDF ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು. 3 ವಿಧದಲ್ಲಿ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂತಹ ರಿಪೋರ್ಟ್ಗಳನ್ನು ಹೇಗೆ ಚೆಕ್ ಮಾಡಿಕೊಳ್ಳಬೇಕು STSನಲ್ಲಿ ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.